ಕ್ಷುದ್ರಗ್ರಹ ಬಂದು ಭೂಮಿಗೆ ಅಪ್ಪಳಿಸುತ್ತೆ. ಆ ಕಾರಣದಿಂದ ನಮ್ಮ ಭೂಮಿಯ ಮೇಲೆ ದೊಡ್ಡ ವಿಸ್ಫೋಟವಾಗುತ್ತೆ. ಇದರಿಂದ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಬಹಳ ವರ್ಷಗಳವರೆಗೂ ಭೂಮಿಯ ಮೇಲೆ ಸೂರ್ಯನ ಬೆಳಕು ಬರೋದೇ ಇಲ್ಲ. ಸೂರ್ಯನ ಬೆಳಕು ಇಲ್ಲದ ಕಾರಣ ಯಾವ ಜೀವಿ, ಮರಗಳು ಉಳಿಯಲ್ಲ. ಆಗಿನ ಕಾಲದಲ್ಲಿದ್ದ ಡೈನೋಸರ್ಸ್ ಕೂಡ ಗತಿಸಿ ಹೋಗಿರುತ್ತವೆ. ನಂತರ ಏನಾಯ್ತು ಅಂತ ನೋಡೋದಕ್ಕೂ ಮೊದಲು ವಿಡಿಯೋನ ಲೈಕ್ ಮಾಡಿ, ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಭೂಮಿಯ ಮೇಲೆ ಎಷ್ಟು ವಿನಾಶಗಳು ಸಂಭವಿಸಿದ್ರೂ ಕೂಡ ಒಂದು ಜೀವಿ ಮಾತ್ರ ಬದುಕುಳಿಯುತ್ತೆ. ಅದು ನೋಡಲು ಒಂದು ಮ್ಯಾಮಲ್ನ ಹಾಗೆ, ಅಂದ್ರೆ ಸಸ್ತನಿಯಾಗಿರುತ್ತೆ. ಇದು ಮಣ್ಣಿನೊಳಗೆ ಜೀವಿಸುತ್ತೆ. ಸುಮಾರು ಲಕ್ಷ ವರ್ಷಗಳ ನಂತರ ಭೂಮಿ ಮತ್ತೆ ಮೊದಲಿನ ಪರಿಸ್ಥಿತಿಗೆ ಬರುತ್ತೆ. ನಂತರ ಈ ಜೀವಿ ಹೊರಬರುತ್ತೆ. 1000 ವರ್ಷಗಳಷ್ಟು ಕಾಲ ವಿಕಸನಗೊಂಡು ಕೋತಿಯಾಗಿ ಬದಲಾಗುತ್ತೆ. ಸ್ವಲ್ಪವೇ ಬದಲಾಗಿ ಮನುಷ್ಯನಾಗಿ ಪರಿವರ್ತನೆಗೊಳ್ಳುತ್ತೆ. ಇದರ ಬಗ್ಗೆ ನೀವೇನು ಅನ್ಕೋತೀರಾ ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್